ಯಾಕಂದರೆ ಸ್ಫೋಟಕ ಸಂಗತಿಗಳ ಬಾಯ್ಬಿಟ್ಟಿದ್ದಾನಂತ. ಸ್ಫೋಟಕ ಸಂಗತಿಗಳು ಎಲ್ಲೆಲ್ಲಿ ಏನೇನಾಯಿತು, ಏನು ಎತ್ತ, ನನ್ನ ಬಳಸ್ಕೊಂಡೇನೆ ಧರ್ಮಸ್ಥಳಕ್ಕೆ ಕಳಂಕ ತರಲಿಕ್ಕೆ ಅವರು ಹುನ್ನಾರ ಮಾಡಿದ್ದಾರೆ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಇದೆಲ್ಲದನ್ನು ಕೂಡ ಮಾಡಿದ್ದಾರೆ. ಯಾರ್ಯಾರು ಮಾಡಿದ್ರು, ಯಾರ್ಯಾರು ಪಿತೂರಿ ಇತ್ತು ಅದನ್ನೂ ಕೂಡ ಹೆಸರು ಸಮೇತ ಇದನ್ನು ಸಂಪೂರ್ಣವಾಗಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಇದರ ಸಂಪೂರ್ಣ ವಿವರಗಳನ್ನು SIT ಅಧಿಕಾರಿಗಳು ಇಟ್ಕೊಂಡಿದ್ದಾರೆ. ಯಾರ್ಯಾರ ಹೆಸರುಗಳನ್ನು ಹೇಳ್ದ ಅದನ್ನು ಪಟ್ಟಿ ಮಾಡಿದ್ದಾರೆ. ಈಗ ಅವರೆಲ್ಲರೂ ಕೂಡ ಬಂದು ನಿಂತಿದ್ದಾರೆ, ಇನ್ನೂ ಕೂಡ ನಿಲ್ತಾರೆ ನೆಕ್ಸ್ಟ್ ಬಂದು. ಈ ಸಂಖ್ಯೆ ಬೆಳೆಯುತ್ತೆ, ಅಚ್ಚರಿ ಇಲ್ಲ. ಇನ್ನು ಈ SIT ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳು ಕೂಡ ಕಡಿಮೆ ಇದೆ ಚಿನ್ನಯ್ಯನನ್ನು. ಈಗಾಗಲೇ ಸಾಕಷ್ಟು ವಿವರಗಳನ್ನು ಆತ ಬಾಯ್ಬಿಟ್ಟಿದ್ದಾನೆ. ಹಿಂಗಾಗಿ ಏನಂದರೆ ಕಸ್ಟಡಿಗೆ ಕೇಳಲ್ಲ. ನ್ಯಾಯಾಂಗ ಬಂಧನ ಆಗುವಂಥ ಸಾಧ್ಯತೆಗಳಿದೆ. ಈ ಸಾಧ್ಯತೆ ಏನು ಅದೇನೇ ಕಸ್ಟಡಿ ಕೇಳಲಿಲ್ಲ ಅಂತಂದರೆ, ಯಾಕಂದರೆ ಇಲ್ಲಿ ತನಕ ಎಷ್ಟು ದಿವಸ ಅಂತ ಈತನ ಕಸ್ಟಡಿ ಕೇಳೋಕ್ಕೆ ಸಾಧ್ಯ? ಎಷ್ಟು ಬೇಕೋ ಅಷ್ಟು ಹಿಂಡೆ ಹಾಕಿದ್ದಾರೆ, ಎಲ್ಲ ವಿವರಗಳನ್ನು ಕಲೆ ಹಾಕಿದ್ದಾರೆ SIT ಅಧಿಕಾರಿಗಳು. ಈತ ಎಲ್ಲವನ್ನೂ ಕೂಡ ಬಾಯಿಬಿಟ್ಟಿದ್ದಾನೆ. ಷಡ್ಯಂತ್ರದ ಬಗ್ಗೆ ನನ್ನನ್ನು ಬಳಸ್ಕೊಂಡೇನೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಪ್ರಯತ್ನ ಪಟ್ಟರು ಅಂತ ಕೂಡ ಈತ ಹೇಳಿದ್ದಾನೆ. ಅಲ್ಲಿಗೆ ಮುಗೀತು. ಲೆಕ್ಕ ಹಾಕ್ಕೊಳ್ಳಿ ನೀವು. ನಾನು ಅದಕ್ಕೆ ಯಾವಾಗಲೂ ಕೂಡ ಆರಂಭದಿಂದ ಅದನ್ನೇ ಹೇಳೋದು. ನಿಮಗೇನಾದರೂ ಒಬ್ಬ ವ್ಯಕ್ತಿ ಮೇಲೆ ನಿಮಗೇನಾದರೂ ಅಪನಂಬಿಕೆಗಳಿದೆಯಾ, ಕೋಪ ಇದೆಯಾ, ತಾಪ ಇದೆಯಾ, ತೀರಿಸ್ಕೊಳ್ಳಿ. ಬೇಕಾದಷ್ಟು ನಿಮಗೆ ಮಾರ್ಗಗಳಿದೆ. ಕೋರ್ಟ್ ಇದೆ, ಕೇಸ್ಗಳಿವೆ, ಬೇಕಾದ್ದು ಮಾಡಿ. ಅದನ್ನಿಟ್ಕೊಂಡು ಕ್ಷೇತ್ರವನ್ನು ನೀವು ಟಾರ್ಗೆಟ್ ಮಾಡಿಬಿಟ್ರೆ